ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ರಾಘವೇಂದ್ರ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವರ್ಷ 2026ರ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಯಾವ ದಿನ ಆಚರಣೆ ಮಾಡಬೇಕು ಅಂದರೆ ಆಗಸ್ಟ್ 21ನೇ ತಾರೀಕು ಆಚರಣೆ ಮಾಡಬೇಕಾ, ಆಗಸ್ಟ್ 28ನೇ ತಾರೀಕು ಆಚರಣೆ ಮಾಡಬೇಕಾ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ, ಈ ವರ್ಷದ ಕ್ಯಾಲೆಂಡರ್ನಲ್ಲಿ ಕೆಲವೊಂದಿಷ್ಟು ಕ್ಯಾಲೆಂಡರ್ಗಳ ಪ್ರಕಾರ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಅಂತ ಕೊಟ್ಟರೆ, ಇನ್ನೊಂದು ಸ್ವಲ್ಪ ಹುಣ್ಣಿಮೆಗೆ ಹತ್ತಿರದಲ್ಲಿ ಇರುವಂಥ ಶುಕ್ರವಾರ ಆಚರಣೆಯನ್ನು ಮಾಡಬೇಕು. ಹಾಗಾಗಿ ಆಗಸ್ಟ್ 28ನೇ ತಾರೀಕು ಆಚರಣೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಈ ಒಂದು ಶುಕ್ರವಾರ ಇದೆಲ್ಲವನ್ನು ನಾವು ಬದಿಗಿಟ್ಟು ನಾವು ಸಂಪ್ರದಾಯಬದ್ಧವಾಗಿ ನಮ್ಮ ಹಿರಿಯರು, ಪೂರ್ವಿಕರು ನಮ್ಮ ಸನಾತನ ಧರ್ಮದಿಂದಲೂ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಪ್ರತಿ ವರ್ಷದ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾರೆ. ಇದು ತಲತಲಾಂತರದಿಂದ ಮನೆತನಗಳಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಹಾಗಾಗಿ ಈ ವರ್ಷ 2026ರ ಆಗಸ್ಟ್ 21ನೇ ತಾರೀಕು ಶ್ರಾವಣ ಮಾಸದ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದು ತುಂಬಾ ಶ್ರೇಷ್ಠ, ತುಂಬ ಶುಭ ಯೋಗದಲ್ಲಿ ಈ ಒಂದು 2ನೇ ಶುಕ್ರವಾರ ಬಂದಿದೆ ಅಂತ ಹೇಳ್ತಾರೆ. ಇನ್ನು ನಾವು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕಾದ್ರೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶುಭ ಸಮಯ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಪ್ರತಿಯೊಬ್ಬರು ತುಂಬ ಜನ ಸಂಪ್ರದಾಯಬದ್ಧವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಸಾಯಂಕಾಲ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರವೂ ಸಹ ಗೋಧೂಳಿ ಸಮಯ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆ ದೇವತೆಗಳಿಗೆ ಸಲ್ಲುತ್ತದೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಿಮ್ಮ ಸಮಯಕ್ಕೆ ಅನುಗುಣವಾಗಿ, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಿಮಗೆ ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದ ಒಂದು ಪೂಜೆ ಅತ್ಯಂತ ಶ್ರೇಷ್ಠ. ಇಲ್ಲ ನಮ್ಗೆ ಆ ಸಮಯದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಸಾಯಂಕಾಲ ಮಾಡ್ಬೋದು ಸ್ನೇಹಿತರೆ. ಇನ್ನು ಈ ವರ್ಷದ ಒಂದು ಅದೃಷ್ಟದ ಒಂದು ಬಣ್ಣ ಅನ್ನೋದಾದರೆ ಕೆಂಪು, ಹಳದಿ, ಆರೆಂಜ್ ಅಂತ ಹೇಳ್ತಾರೆ. ಮತ್ತು ಕೆನೆ ಬಿಳಿ ಬಣ್ಣದ ಸೀರೆಯನ್ನು ಸಹ ನಾವು ದೇವರಿಗೆ ಉಡಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕರಿ ಬಣ್ಣ, ನೀಲಿ ಬಣ್ಣ, ಕಪ್ಪು ಕಂದು ಬಣ್ಣ ಈ ರೀತಿಯಾದಂಥ ಸೀರೆಗಳನ್ನ ದೇವರಿಗೆ ಉಡಿಸ್ಬಾರ್ದು ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ದೇವಿಯನ್ನು ನಾವು ಯಾವ ದಿಕ್ಕಿಗೆ ಕುಂದ್ರಿಸಿ ಪೂಜೆಯನ್ನು ಅಂದರೆ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭ ಅಂದರೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸಿ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ವರ್ಷದಲ್ಲಿ ನಮಗೆ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಆಗಸ್ಟ್ 21ನೇ ತಾರೀಕು ಮಾಡೋಕ್ಕಾಗದೇ ಇರೋರು ಆಗಸ್ಟ್ 28ನೇ ತಾರೀಕು ಮಾಡ್ಬೋದು. ಅಥವಾ ಆಗಸ್ಟ್ 21ಕ್ಕೂ ಆಗಿಲ್ಲ, 28ಕ್ಕೂ ಆಗಿಲ್ಲ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಯಾವುದೇ ಒಂದು ಶುಕ್ರವಾರದ ದಿವಸ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋಗಳನ್ನ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.